ಸಂಭ್ರಮದ ಗುಗ್ಗರಿ ಹಬ್ಬ. ಹೌದು, ಇದು ನಾಯಕನಹಟ್ಟಿಯಲ್ಲಿ ತಿಪ್ಪೇರುದ್ರ ಸ್ವಾಮಿಗೆ ವಿಶೇಷ ಸೇವೆ. ನಾಯಕನಹಟ್ಟಿ ಬುಡಕಟ್ಟು ಜನರ ಆರಾಧ್ಯ ದೈವವಾದ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಹೊರಮಠದಲ್ಲಿ ಸೋಮವಾರ ವಾರ್ಷಿಕ ಗುಗ್ಗರಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಎಚ್. ಗಂಗಾಧರಪ್ಪ ಮಾತನಾಡಿ, ತಿಪ್ಪೇರುದ್ರಸ್ವಾಮಿ ಚಿತ್ರದುರ್ಗ ಜಿಲ್ಲೆಯ ಸಾಂಸ್ಕೃತಿಕ ನಾಯಕನಾಗಿ ನೂರಾರು ಗ್ರಾಮಗಳ ಬುಡಕಟ್ಟು ದೈವವಾಗಿ ಪ್ರಸಿದ್ಧಿ ಪಡೆದಿದ್ದಾನೆ ಎಂದು ಹೇಳಿದರು. ಹೊರಮಠ ದೇವಾಲಯದಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳು ಜನಪದ ಹಾಗೂ ಬುಡಕಟ್ಟು ಸಂಸ್ಕೃತಿಯ ನೆಲೆಯಲ್ಲಿ ಕಾಣಿಸಿಕೊಳ್ಳುತ್ತವೆ. ಅಂತಹ ಆಚರಣೆಗಳಲ್ಲಿ ಗುಗ್ಗರಿ ಹಬ್ಬ ಪ್ರಮುಖವಾಗಿದೆ ಎಂದರು. ಗುಗ್ಗರಿ ಹಬ್ಬದ ವಿಶೇಷತೆ: ಮಹಾಶಿವರಾತ್ರಿಯ ನಂತರ ನಡೆಯುವ ವಾರ್ಷಿಕ ಜಾತ್ರೆಗೆ ಸಾಕ್ಷಿಯಾಗಿ ಕಂಕಣ ಪೂಜೆಗೆ ಮುನ್ನ ಬರುವ ಮೊದಲ ಸೋಮವಾರ ಗುಗ್ಗರಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ದಿನ ಪಟ್ಟಣದ 2 ದೇವಾಲಯಗಳಲ್ಲಿ ವಿಶೇಷ ಪೂಜೆ ನೆರವೇರಿಸಿ ರೈತರು ಬೆಳೆದ ಹೊಸ ಹುರುಳಿ ಧಾನ್ಯವನ್ನು ದೇವರಿಗೆ ಸಮರ್ಪಿಸುತ್ತಾರೆ. ದೇವಾಲಯದಲ್ಲಿ ಬುಡಕಟ್ಟು ಸಂಸ್ಕೃತಿಯ ಪ್ರತೀಕವಾದ ದೇವರೆತ್ತುಗಳ ಸಗಣಿ ಕುರುಳಿನಲ್ಲಿ ಹುರುಳಿ ಧಾನ್ಯವನ್ನು ಬೇಯಿಸುವುದು ವಿಶೇಷ. ಸುಟ್ಟ ಕುರುಳಿನ ಭಸ್ಮವನ್ನು ಹೊರಮಠದಲ್ಲಿ ವಿಭೂತಿಯಾಗಿ ಬಳಸಲಾಗುತ್ತದೆ. ಬೇಯಿಸಿದ ಹುರುಳಿ ಗುಗ್ಗರಿಯನ್ನು ಸಂಜೆ ದೇವಾಲಯಕ್ಕೆ ಆಗಮಿಸುವ ಎಲ್ಲಾ ಭಕ್ತರಿಗೆ ಪ್ರಸಾದವಾಗಿ ವಿತರಿಸಲಾಗುತ್ತದೆ. ಸುಗ್ಗಿಯ ಹಬ್ಬವಾಗಿ ಬಿಂಬಿತವಾಗುವ ಗುಗ್ಗರಿ ಹಬ್ಬವು ಬುಡಕಟ್ಟು ಜನರ ಆಹಾರ ಪದ್ಧತಿಯಲ್ಲಿ ಸಮಾನತೆಯನ್ನು ಸಾರುತ್ತದೆ. ಪ್ರತಿ ಸೋಮವಾರ ದೇವರ ಉತ್ಸವ ಮೂರ್ತಿಯು ಪಲ್ಲಕ್ಕಿಯಲ್ಲಿ ಊಳಿಗೆ ಸೇವೆಗೆ ಹೊರಮಠಕ್ಕೆ ಆಗಮಿಸಿದಾಗ ವಿಶೇಷ ಪೂಜೆ ಹಾಗೂ ಮಂಗಳಾರತಿ ನೆರವೇರಿಸಿ ಭಕ್ತರಿಗೆ ಗುಗ್ಗರಿ ವಿತರಿಸಲಾಗುತ್ತದೆ. ಇಂದು ಮಧ್ಯಾಹ್ನ 3 ಗಂಟೆಗೆ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೊಡ್ಡ ರಥೋತ್ಸವದ ಗಾಲಿ ಪೂಜೆ ನಡೆಯಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಒ. ಶ್ರೀನಿವಾಸ್, ದೇವಸ್ಥಾನದ ಸಿಬ್ಬಂದಿ ಎಸ್. ಸತೀಶ್, ಅರ್ಚಕರಾದ ಮಹಾಂತೇಶ್, ತಿಪ್ಪೇಸ್ವಾಮಿ, ರವಿಕುಮಾರ್, ರುದ್ರೇಶ್, ವಕೀಲ ನಾಗೇಂದ್ರಪ್ಪ, ಪಿ. ಬಿ. ತಿಪ್ಪೇಸ್ವಾಮಿ, ಪ್ರಹ್ಲಾದ್, ಮುನಿಯಪ್ಪ, ಯಲ್ಲಪ್ಪ, ಪ್ರಕಾಶ್, ದೊರೆ ತಿಪ್ಪೇಸ್ವಾಮಿ ಸೇರಿದಂತೆ ಅನೇಕ ಭಕ್ತಾದಿಗಳು ಉಪಸ್ಥಿತರಿದ್ದರು. ಗುಗ್ಗರಿ ಹಬ್ಬ ಸಂಪ್ರದಾಯ ಯಾಕೆ ಮಾಡಿದ್ದಾರೆ ಅಂದರೆ, ಈ ಬೇಸಿಗೆ ಸ್ಟಾರ್ಟ್ ಆಗ್ತದೆ. ಹುರುಳಿಕಾಳು ಬೇಯಿಸೋದ್ರಿಂದ ಹುರುಳಿಕಾಳು ಉಷ್ಣ ತಿಂದ ದೇಹಕ್ಕೆ ಉಷ್ಣದ ಪರಿಸರಕ್ಕೆ ಹೊಂದ್ಕೊಳ್ಳೋಕ್ಕೋಸ್ಕರ ಈ ಗುಗ್ಗರಿ ಹಬ್ಬ ಮಾಡಿದ್ದಾರೆ ಅಂತ ನಾವು ಸಂಪ್ರದಾಯವಾಗಿ ಮಾಡಿದ್ದಾರೆ ಅಂತ ಹಿರಿಯರು ಮಾಡಿದ್ದಾರೆ ಅಂತ ಹೇಳ್ಕೋಬೋದು. ಹಾಗೆ ಈ ನಮ್ಮ ಜಾತ್ರೆಯು ಸಹ ಈ ಗುಗ್ಗರಿ ಹಬ್ಬದಿಂದ ಸ್ಟಾರ್ಟ್ ಆಗ್ತದೆ. ಇವತ್ತು ಗುಗ್ಗರಿ ಹಬ್ಬದ ಜೊತೆಗೆ ಗಾಲಿ ಪೂಜೆ ಇವತ್ತು ಮಧ್ಯಾಹ್ನ 3 ಗಂಟೆ ನಂತರ ನಡೀತದೆ. ಹಾಗೆ ಅಧಿಕೃತವಾಗಿ ನಮ್ಮ ಜಾತ್ರೋತ್ಸವಕ್ಕೆ ಚಾಲನೆ ನೀಡಲಾಗ್ತದೆ. ಮತ್ತು 27ಕ್ಕೆ ಕಂಕಣಧಾರಣೆ ನಂತರ ಮತ್ತು 6ನೇ ತಾರೀಕು ನಮ್ಮ ಮಹಾರಥೋತ್ಸವ ನಡೆಯುತ್ತೆ. ಎಲ್ಲ ಭಕ್ತರು ಬರಬೇಕು. ಮತ್ತು 9ನೇ ತಾರೀಕು ಮರುಪರೀಕ್ಷೆ. ಅಲ್ಲಿಗೆ ನಮ್ಮ ಈ ಜಾತ್ರಾ ಕಾರ್ಯಕ್ರಮ 2026ರ ಜಾತ್ರಾ ಕಾರ್ಯಕ್ರಮ ಸಂಪೂರ್ಣವಾಗಿ ಮುಕ್ತಾಯವಾಗ್ತದೆ. ಎಲ್ಲರೂ ಸಹ ದೇವರು ಒಳ್ಳೇದು ಮಾಡಲಿ. ಈ ಗುಗ್ಗರಿ ಹಬ್ಬ ಈ ವಿಚಾರವಾಗಿ ಹೊಸ ನಮ್ಮ ಹಸುಗಳ ಭರಣಿ ಅಂದರೆ ಕುರುಳಿಂದ ಮಾಡಿ ಈ ಬೇಸದ ಇಲ್ಲಿ ವಿಶೇಷ. ಈ ಥರ ಬಂದ ಬೂದಿ ವರ್ಷ ಪೂರ್ತಿ ಭಕ್ತರಿಗೆ ನೈವೇದ್ಯ ಇದು ಭಸ್ಮದ ರೂಪದಲ್ಲಿ ವಿತರಿಸೋದು ಕೂಡ ಈ ದೇವಸ್ಥಾನದ ವಿಶೇಷ ಅಂತ ಅನ್ಕೋಬೋದು. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ.